ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣ್ವಿ. ವಿರಾಟ್ ಕೊಹ್ಲಿ ಅವರು ಕಳೆದ ಒಂದೆರಡು ವರ್ಷಗಳಿಂದ ವೇಗದ ಬೌಲರ್ಗಳಿಗೆ ಔಟ್ಸೈಡ್ ಆಫ್ ಸ್ಟಂಪ್ ಚುಚ್ಚಿ ಲೆಗ್ ಸ್ಪಿನ್ನರ್ಸ್ಗಳು ಕೂಡ ಪದೇ ಪದೇ ಔಟ್ ಆಗ್ತಾಯಿದ್ರು, ತಮ್ಮ ಫಾರ್ಮನ್ನು ಕಳೆದುಕೊಂಡಿದ್ರು. ಆಗ ಈ 36 ವರ್ಷದ ವಿರಾಟ್ ಕೊಹ್ಲಿ ಅವ್ರನ್ನ ಯಾಕೆ ಡ್ರಾಪ್ ಮಾಡಬಾರ್ದು ಅಂತ ಜೋರಾಗಿ ಕೂಗು ಕೇಳಿಬರೋಕ್ಕೆ ಶುರುವಾಯಿತು. ಆವಾಗ ಫ್ಯಾನ್ಸ್ ಆಗಲಿ, ಪೀಪಲ್ ಹೂ ಮ್ಯಾಟರ್ ಆಗಲಿ, ಏನಪ್ಪ ಇದು, ಹೀಗಾದರೆ ಮುಂದೆ ನಮ್ಮ ಗತಿ ಏನು ಅಂತ ತಲೆ ಮೇಲೆ ಕೈ ಇಟ್ಕೊಂಡಿದ್ರು, ಚಿಂತಿತರಾಗಿದ್ದರು. ಆದರೆ ಈ ಮ್ಯಾಚ್ ವಿನ್ನಿಂಗ್ ಸೆಂಚುರಿ ಅದು ಪಾಕಿಸ್ತಾನ ಮೇಲೆ ಬಾರಿಸಿದ ಮೇಲೆ ಎಲ್ಲರೂ, ಅಂದರೆ ಫ್ಯಾನ್ಸ್ ಆಗಲಿ, ಸ್ಪಾನ್ಸರ್ಸು, ಅಡ್ವರ್ಟೈಸರ್ಸು, ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಫರ್ಮ್ಸು, ಟೆಲಿವಿಷನ್ ಚಾನೆಲ್ಸು, ಬ್ರಾಡ್ಕಾಸ್ಟರ್ಸು ಎಲ್ಲರೂ ಈಗ ಇನ್ನೊಂದು ವರ್ಷ ಹಾಯಾಗಿ ನಿರಾಳವಾಗಿ ಉಸಿರಾಡಿಸ್ಬೋದು. ಆದರೆ ಒಂದು ನನಗೆ ಗೊತ್ತಾಗಲಿಲ್ಲ, ಅದೇನೆಂದರೆ ಕೊಹ್ಲಿ ಅವರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಕೊಟ್ಟವರು ಮಾಜಿ ಕೋಚ್ ಹೊರಗಿನವರಾದಂಥ ಸಂಜಯ್ ಬಂಗಾರ್ ಅವರು. ಆದರೆ ನಮ್ಮ ಹೆಡ್ ಕೋಚ್ ಆಗಲಿ, ನಮ್ಮ ಬ್ಯಾಟಿಂಗ್ ಕೋಚ್ ಆಗಲಿ ಏನು ಮಾಡ್ತಾಯಿದ್ರು? ಅಥವಾ ನಮ್ಮ ಕೋಚ್ಗಳು ಇವ್ರು ಹೇಳಿಲ್ವೇ? ಅಥವಾ ನಮ್ಮ ಕೋಚ್ಗಳು ಹೇಳಿದರು ವಿರಾಟ್ ಕೊಹ್ಲಿ ಅವರು ಕೇಳಲಿಲ್ವೇ? ಒಳ್ಳೆ ಮಿಸ್ಟ್ರಿ ಅಲ್ವಾ ಇದು? ಏನಂತೀರಾ?